ಹಿಂದೆ ಆ ಸಿಂಹಾವಿ ಬರ್ಮೇಟೆಗೂ ಹಿಂಗೆ ಹೇಳಿದ್ದೆ ಅಂತ ಮಾತು ಅಂತಾಡುವಾಗ ಎಷ್ಟು ಮಾತು ಬರ್ತವೆ ಎಷ್ಟು ಮಾತು ಹೋಯ್ತವೆ. ಆ ಮಾತು ಈಗಿಲ್ಲ ಬಿಡು. ಆ ಜಟ್ಟಮ್ಮ ನಿನ್ ಮನೆಯಿಂದ ಹೊರಗಾಕಿಟ್ಟಿಗೆ ಬಂದಿದ್ಯಾ ಹೌದಲ್ಲ? ಈಗೇನು ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು. ಮೊನ್ನೆ ಆ ಕೋಣೂರು ರಂಗಪ್ಪನು ನನ್ನ ಹತ್ರ ತಿನ್ನೋ ನೋಡ್ತಾ ಇದ್ದ. ಅಲ್ಲೇ ಮಾತಾಡ್ತೀನಿ ಬಿಡು. ಅಯ್ಯೋ ಇಷ್ಟ ಇಲ್ಲ ಅಂತಲ್ಲ ನಾಗತ್ತೆ. ಆ ಸಿಂಹಾವಿ ಪರ್ಮೆಂಟೇನೆ ಒಪ್ತವಳು ನನ್ನನ್ನು ಹೆಂಗ್ ಒಪ್ಕೊತಾಳೆ ಅಂತ. ದೇವತೆ ಅಂತ ನಿನ್ ಹೇಳ್ತಿ ನೀನು ಕಾಟ ಕಡ್ದೆ ಸ್ವಲ್ಪ ದೇಶಕ್ಕೆಲ್ಲ ಗೊತ್ತೈತೆ. ಅದ್ರಾಗ ಇವಳು ಬೇರೆ ಏನ್ ಮಾಡಿದ್ರು ಚಪ್ಪಯ್ಯ ಅಂದ್ರೆ ಚಪ್ಪಿಲ್ಲ. ಈ ವಿಷಯದಾಗೆ ನಾನು ಏನ್ ತಿಂದಳು ಅಂತಾಳೆ. ನೋಡುನಾಗತ್ತೆ ಸರಿ ಪ್ರಕಾರ ನಂಗೆ ಅವಮಾನ ಆಗ್ಬಾರ್ದು. ಅವಳ ಆಯಸ್ಸವನ ದೊಡ್ಡ ಇರಲಿಲ್ಲ ಗೋಟಕ್ಕಂದು ಅದಕ್ಕೆ ನಾನೇನ್ ಮಾಡಕ್ ಆಗ್ತದೆ? ನಾಗತ್ತೆ ಏನ್ ಮಾಡ್ಲಿ ಅಂತ ನೀನು ಹೇಳು. ಈ ವಿಷಯದಾಗೆ ನಿಮ್ಮಮ್ಮಂದು ಮಗಳು ಅಟ್ಟಗಳಿಲ್ಲ ತಾನೆ. ಅವರಿಬ್ರು ಎದುರಾದಂಗೆ ನಾನ್ ಬಂದೋಬಸ್ತ್ ಮಾಡ್ತೀನಿ. ಅದೆಲ್ಲ ಪರವಾಗಿಲ್ಲ ಬಿಡು. ಅಲ್ದೆ ಕೂಡಿಕೆ ಮಾಡ್ಕೊತಾರ ನಾನೇ. ಈ ಲೋಕದಾಗ ಎಷ್ಟು ಜನ ಕೂಡಿಕೆ ಮಾಡ್ಕೊಂಡವ್ರೆ ಏನು ಕತೆ? ಮನೆಗೆ ಬಾ ಐತಿ. ಅವ್ರ ಹತ್ರ ಹೋಗಿ ಮತ್ತೆ ಬರೋ ಔಷಧಿ ತಗೊಂಬ. ನಮಗಂತ ಬೇರೆ ಕೋಣೆನೂ ಇರ್ಲಿ. ರಾತ್ರಿ ಪ್ರಸಾದಾಗೆ ಹಂದಿ ಬಾಡು ಮದ್ದಿನ ಔಷಧಿ ಎಲ್ಲ ಸೇರಿಸಿ ಕೊಡೋಣ. ರಾತ್ರಿ ಮತ್ತಲ್ಲಿ ಮೈ ಮರ್ತಿರುವಾಗ ನಾನು ಎದ್ದು ಭಾಗತ್ತೆ ಅವಳು ಹೆಂಗ ನಿನ್ ಜೊತೆ ಕೂಡಿಕೆ ಮಾಡಿಕೊಳ್ಳಂತ ನಾನು ನೋಡ್ತೀನಿ. ಅದನ್ನಾಗತ್ತೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನು ಅಂತ ಅಲ್ದೆ ಈಗಿರೋ ಪರಿಸ್ಥಿತಿನಾಗ ಇದ್ದಕ್ಕಿದ್ದಂಗೆ ಒಂದ್ ಅಂಡಿ ಬೇಕಾದ್ರೆ ಏನ್ ಮಾಡ್ತೀವಿ? ಅಕ್ಕಿ ಮೇಲೆ ಹಾಕೊಂಡು ಎಂಟ್ರ ಮೇಲೆ ಪ್ರಾಣ ಅಂದ್ರೆ ಆಗಲ್ಲ. ಆಗಕ್ಕ ಬೇಕು ಅಂದ್ರೆ ನಾ ಹೇಳಿದ್ ಮಾಡು. ನಾಗಕ್ಕನ ಕಣ್ಣು ನಿನ್ನ ಕೈ ಇದ್ರೆ ನನ್ನ ಶುದ್ಧ ಆಗತ್ತೇನೆ ಅಲ್ಲ. ಏನಾಗತ್ತೆ ಮಾತಿನ ಮೇಲೆ ಇರೋ. ನಾ ಏನಾರ ಮಾಡಿ ಒಂದ್ ನಂದಿ ಹೊಡ್ಕೊಂಡ್ ಬರ್ತೀನಿ. ಆಗತ್ತೆ ಈ ವಿಷಯ ನಮ್ಮಿಬ್ರಾಗೆ ಇರ್ಬೇಕು. ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಗೆ ಗೊತ್ತಾಯ್ತು ನಮ್ಗೆ ಗೊತ್ತಾಯ್ತು. ಮನೆಗೆ ಬರಲಿ ನಿಮ್ಮ ಅಣ್ಣಾಗ್ಲೇ. ಏನ್ ಮಾತಾಡ್ತೀನಿ ನೀನು ಸೊಸೆ ನಾನು ಹೇಳ್ತಿ ಆದ್ಮೇಲೆ ನಂದು ಬೇರೆ ನಿನ್ ಬೇರೆ ಅಂತಿರ್ತಾರ. ನಾಗಕ್ಕ ಬೇರೆ ಅಲ್ಲ ನಾಗಕ್ಕ ಬೇರೆ. ಅಯ್ಯೋ ಕೊಡುಗೆ ಬಾಯ್ ಬೇಕಾದ್ರೆ ಈ ಜನಗಳ ಬಾಯಿ ಮುಚ್ಚಾಕಾಗಲ್ಲ. ಏನೇನೋ ಮಾತಾಡ್ತಿರ್ತೇವೋ. ಕುಡಿದ ನೀರ ಹನಿ